ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಸಾಲ ಕೊಟ್ಟಿದ್ದಂತಹ 15,000 ರೂಪಾಯಿ ಹಣ ಕೇಳಿದ್ದಕ್ಕೆ ಮಹಿಳೆಯೊಬ್ಬರನ್ನ ಮರ್ಡರ್ ಮಾಡಿದ್ರು. ಬೆಳಗಾವಿಯಲ್ಲಿ ಮಹಿಳೆಯ ಕೊಲೆ ಕೇಸ್ಗೆ ಈಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಪೊಲೀಸರ ದಿಕ್ಕು ತಪ್ಪಿಸೋದಕ್ಕೆ ಹೋಗಿ ತಾಯಿ ಹಾಗೂ ಮಗ 3 ಜನ ಲಾಕ್ ಆಗಿದ್ದಾರೆ. ಗಣೇಶಪುರದ ಅಪಾರ್ಟ್ಮೆಂಟ್ನಲ್ಲಿ ಏಪ್ರಿಲ್ 22ರಂದು ಕೊಲೆಯಾಗಿತ್ತು. ಈ ಕೊಲೆಗೆ ಸಂಬಂಧಪಟ್ಟಂತೆ ಈಗ ಸ್ಫೋಟಕ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಅಂಜನಾ ದಡ್ಡಿಕರ್ 52 ವರ್ಷ ವಯಸ್ಸು, ಕೊಲೆಯಾದಂತಹ ದುರ್ದೈವಿ. ಜ್ಯೋತಿ ಬಾಂಡೇಕರ್, ಸುಹಾನಿ ಬಾಂಡೇಕರ್ ಬಂಧಿತ ಆರೋಪಿಗಳಾಗಿದ್ದಾರೆ. ಇನ್ನು ಕೊಲೆಗೆ ಸಾಥ್ ನೀಡಿದಂತಹ ಜ್ಯೋತಿಯ ಅಪ್ರಾಪ್ತ ಪುತ್ರ ಕೂಡ ಅರೆಸ್ಟ್ ಆಗಿದ್ದಾನೆ. ಹತ್ಯೆಯಾದಂತಹ ಅಂಜಲಿಯಿಂದ 15,000 ರೂಪಾಯಿ ಸಾಲ ಪಡೆದುಕೊಂಡಿದ್ರಂತೆ ಜ್ಯೋತಿ ಅವರು. ಶೇಕಡ 10% ಬಡ್ಡಿ ಮೇಲೆ 3 ವರ್ಷದ ಹಿಂದೆ ಸಾಲ ಕೊಟ್ಟಿದ್ರು ಅಂಜಲಿ. 1 ವರ್ಷದಿಂದ ಬಡ್ಡಿ ಪಾವತಿ ಮಾಡದೇ ಇದ್ದಿದ್ದರಿಂದಾಗಿ ಜ್ಯೋತಿ ಅವರು ವ್ಯವಹಾರ ಬಗೆಹರಿಸ್ತೀವಿ ಅಂತ ಹೋಗಿ ಕೊಲೆ ಮಾಡಿದಾರಂತೆ. ಇನ್ನು ಮಹಿಳೆಯ ಮನೆಗೆ ಹೋಗಿ ಆಕೆಯನ್ನ ಕೊಲೆ ಮಾಡಿದ್ದಾರೆ ತಾಯಿ, ಮಗಳು ಮತ್ತು ಮಗ. ಅದಾದ ನಂತರ CCTV ಆಧಾರದ ಮೇಲೆ 3 ಜನ ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಾರೆ. 3 ಜನ ಆರೋಪಿಗಳನ್ನು ಅರೆಸ್ಟ್ ಮಾಡಿ ವಿಚಾರಣೆ ಮಾಡಿದಂತಹ ಸಂದರ್ಭದಲ್ಲಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸತ್ಯಾಸತ್ಯತೆ ಬೆಳಕಿಗೆ ಬಂದಿದೆ. ಇನ್ನು ಈ ವಿಚಾರ ತಿಳಿತಾ ಇದ್ದಂತೆ ಪೊಲೀಸರು ಕೂಡ ಆಘಾತಕ್ಕೆ ಒಳಗಾಗಿದ್ದಾರೆ. ಯಾರು ಸಾಲ ಕೊಟ್ಟಿದ್ರು ಅವರನ್ನೇ ಹತ್ಯೆ ಮಾಡಿದಂತಹ ಒಂದು ಪ್ರಕರಣಕ್ಕೆ ಇದೀಗ ಬೆಳಗಾವಿಯ ಜನತೆ ಬೆಚ್ಚಿ ಬಿದ್ದಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಶ್ರೀಧರ್ ಕೋಟಾರಗಸ್ತಿ, ನೇರ ಸಂಪರ್ಕದಲ್ಲಿದ್ದಾರೆ. ಶ್ರೀಧರ್, ಈ ಹಿಂದೆ 22ನೇ ತಾರೀಕಿನಂದು ಆಗಿದ್ದಂತಹ ಈ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಸ್ಫೋಟಕ ಮಾಹಿತಿಗಳು ಬೆಳಕಿಗೆ ಬರ್ತಾ ಇದೆ. ಏನಿದು ಪ್ರಕರಣ? ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಸಂತೋಷ್, ಕುಂದಾನಗಿರಿ ಬೆಳಗಾವಿಯಲ್ಲಿ ಒಂದು ಅಂಟಿ ಮರ್ಡರ್ ಪ್ರಕರಣ ಇದೆ. ಆ ಪ್ರಕರಣ ಇಡೀ ಬೆಳಗಾವಿ ನಗರದ ಜನರನ್ನೇ ಬೆಚ್ಚಿ ಬೀಳಿಸಿತ್ತು. ಯಾಕಂದರೆ ಮನೆಗೆ ನುಗ್ಗಿದಂಥ ಆರೋಪಿಗಳು ಮಂಗಳಸೂತ್ರವನ್ನು ಕದ್ದು ಕೊಲೆ ಮಾಡಿ ಮಂಗಳಸೂತ್ರವನ್ನು ಮತ್ತು ಅವರ ಕೊಳ್ಳಲಿದ್ದಂಥ ಒಡವೆಗಳನ್ನು ಕದ್ಕೊಂಡು ಪರಾರಿಯಾಗಿದ್ದರು. ಹೀಗಾಗಿ ಬೆಳಗಾವಿ ಜನರಿಗೆ ಒಂದು ಆತಂಕ ಸೃಷ್ಟಿಯಾಗಿತ್ತು. ಯಾವಾಗ ಈ ಒಂದು ಕೊಲೆ ಪ್ರಕರಣ ಬೆಳಕಿಗೆ ಬರುತ್ತೋ ಆಗ ತಕ್ಷಣ ಸ್ಥಳಕ್ಕೆ ಪೊಲೀಸರು ಭೇಟಿ ಕೊಡ್ತಾರೆ. ಆಗ ಆ ಕೊಲೆ ಆದಂಥ ಅಂಜನಾ ಇದ್ದಾರೆ, ಅಂಜನಾನ ಕುಟುಂಬಸ್ಥರು ಕೂಡ ಪೊಲೀಸರಿಗೆ ಒಂದು ದೂರನ್ನು ಕೊಡ್ತಾರೆ. ಒಬ್ಬ ಅನುಮಾನಾಸ್ಪದ ವ್ಯಕ್ತಿ ಹೆಸರನ್ನು ಅಲ್ಲಿ ಹೇಳ್ತಾರೆ, ಆತನಿಗೆ ಕೊಲೆ ಮಾಡಿರ್ಬೋದು ಅಂಥೇಳಿ ಆತನ ಹೆಸರನ್ನು ಹೇಳಿ ಒಂದು ದೂರನ್ನು ಕೊಡ್ತಾರೆ. ಆಗ ಪೊಲೀಸರು ಕುಟುಂಬಸ್ಥರು ಕೊಟ್ಟಂಥ ಒಂದು ದೂರಿನ ಆಧಾರದ ಮೇಲೆ ಆ ಒಂದು ಅನುಮಾನಾಸ್ಪದ ಯುವಕನನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾರೆ. ಆದರೆ ಆತನಿಗೂ ಮತ್ತು ಈ ಕೊಲೆಗೂ ಯಾವುದೇ ರೀತಿಯ ನಂಟಿರೋದಿಲ್ಲ. ಯಾವಾಗ ಪೊಲೀಸರಿಗೆ ಈ ಒಂದು ಅಲ್ಲಿರ್ತಕ್ಕಂಥ CCTV ದೃಶ್ಯಗಳನ್ನು ಮತ್ತು ಟೆಕ್ನಿಕಲ್ ಎವಿಡೆನ್ಸ್, ಅಂದರೆ ಆ ಒಂದು ಕೊಲೆ ನಡೆದಂಥ ಸಂದರ್ಭದಲ್ಲಿ ಮೊಬೈಲ್ ಬಳಕೆ ಅಂತ ಟೆಕ್ನಿಕಲ್ ಎವಿಡೆನ್ಸ್ ಕಲೆ ಹಾಕ್ತಾರೆ. ಆಗ ಅಲ್ಲಿ ಪ್ರಮುಖವಾಗಿ ಒಂದು ಸುಳಿವು ಸಿಗುತ್ತೆ, 3 ಜನರ ಸುಳಿವು ಸಿಗುತ್ತೆ. CCTVಯಲ್ಲಿ 3 ಜನ ಓಡಾಟ ಮಾಡಿರ್ತಕ್ಕಂಥ ಸುಳಿವು ಸಿಗುತ್ತೆ. ಅದರಲ್ಲಿ 3 ಜನ ಅಂದರೆ ತಾಯಿ ಮತ್ತು ಮಗಳು ಮತ್ತು ಮಗ, ಈ 3 ಜನ ಆ ಒಂದು ಅಂಜನಾ ಏನಿದ್ದಾಳೆ, ಅಂಜನಾನ ಕೊಲೆ ಮಾಡಿರ್ತಕ್ಕಂಥದ್ದು ಇಲ್ಲಿ ಬೆಳಕಿಗೆ ಬರುತ್ತೆ. ಸಂತೋಷ್, ಏನಂದರೆ ಪ್ರಮುಖವಾಗಿ ಕೋವಿಡ್ ಸಂದರ್ಭದಲ್ಲಿ ಅಂಜನಾ ಏನಿದ್ದಾಳೆ, ಜ್ಯೋತಿ ಅನ್ನುವಂಥ ಮಹಿಳೆ ಇದ್ದಾಳೆ, ಆ ಮಹಿಳೆಗೆ ಕೈ ಸಾಲವಾಗಿ 15,000 ರೂಪಾಯಿ ಹಣವನ್ನು ಕೊಟ್ಟಿರ್ತಾಳೆ. ಆಗಿನಿಂದ ಹಣವನ್ನು ಅವಳಿಗೆ ವಾಪಸ್ ಕೊಟ್ಟಿರೋಕ್ಕಾಗಿರೋದಿಲ್ಲ. ಆದರೂ ಕೂಡ ಯಾವಾಗ ಅಂಜನಾ ಈ ಒಂದು ಹಣವನ್ನು ಸಂಪೂರ್ಣ ಕೊಡಲೇಬೇಕು ಅನ್ನೋಂಥ ಒತ್ತಡವನ್ನು 22ನೇ ತಾರೀಕು ಅವಳ ಮನೆಗೆ ಹೋಗಿ ಈ ಒಂದು ಅಂಜನಾ ಹೇಳಿ ಬಂದಿರ್ತಾಳೆ. ಯಾವಾಗ ಮನೆಯಲ್ಲಿ ಗಂಡನಿಗೆ ವಿಚಾರ ಗೊತ್ತಾಗುತ್ತೆ ಅನ್ನೋಂಥ ಭಯದಿಂದ ನಾನೇ ನಿಮ್ಮ ಮನೆಗೆ ಬರ್ತೀನಿ ಅಂತ ಹೇಳಿ ಕಳಿಸ್ಕೊಟ್ಟಿರ್ತಾಳೆ. ಆಗ ತಾಯಿ ತನ್ನ ಮಗಳು ಮತ್ತು ಮಗನ ಜೊತೆಗೆ ಒಂದೇ ಬೈಕ್ನಲ್ಲಿ ಆ ಒಂದು ಅಪಾರ್ಟ್ಮೆಂಟ್ಗೆ ಬರ್ತಾರೆ. ಅಪಾರ್ಟ್ಮೆಂಟ್ ಬಂದು ಮನೆಯಲ್ಲಿದ್ದಂಥ ಅಣ್ಣ ಜೊತೆ ಆ ಒಂದು ಜ್ಯೋತಿ ಮತ್ತು ಅವರಿಬ್ಬರ ಮಧ್ಯೆ ಒಂದು ವಾಗ್ವಾದ ಆರಂಭ ಆಗುತ್ತೆ. ಆರಂಭದಲ್ಲಿ ಇಬ್ಬರ ಮಧ್ಯೆ ಒಂದು ಮಾತಿನ ಚಕಮಕಿ ನಡೆದು ತದನಂತರ ಕೈ ಮಿಲಾಯಿಸುವಂಥ ಹಂತಕ್ಕೆ ಹೋಗುತ್ತೆ. ಆಗ ವೇಲ್ನಿಂದ ಅವಳು ಕತ್ತನ್ನು ಹೆಚ್ಚುವಂಥ ಕೆಲಸ ಆಗುತ್ತೆ. ತದನಂತರ ಅವಳು ಯಾವಾಗ ಒಂದು ಅಡುಗೆ ಕೋಣೆಯಲ್ಲಿ ಇವರಿಬ್ಬರು ಜಗಳ ಮಾಡ್ತಾ ಅಡುಗೆ ಕೋಣೆಯಲ್ಲಿ ಹೋಗ್ತಾರೋ ಆಗ ಅಲ್ಲಿ ಅವಳನ್ನು ದೂಡಿದಾಗ ಬೀಳ್ತಾಳೋ ಆಗ ಆಕೆ ತಲೆಗೆ ಬಲವಾಗಿ ಪೆಟ್ಟು ಹತ್ತಿ ಅವಳು ಸ್ಥಳದಲ್ಲಿ ಮೃತಪಡ್ತಾಳೆ. ಇದರಿಂದ ಪೊಲೀಸರ ದಿಕ್ಕು ತಪ್ಪಿಸಬೇಕು ಅನ್ನೋ ಕಾರಣಕ್ಕಾಗಿ ಅವಳ ಕೊಳ್ಳಲಿದ್ದಂಥ ಮಂಗಳಸೂತ್ರ ಸೇರಿದಂತೆ ಎಲ್ಲವನ್ನು ಒಡವೆಗಳನ್ನು ಕದ್ಕೊಂಡು ಪರಾರಿ ಆಗ್ತಾರೆ. ಈ CCTV ಆಧರಿಸಿ ಈಗ ಪೊಲೀಸರು ಆ ಒಂದು ಆರೋಪಿಗಳನ್ನು ಈಗ ಅರೆಸ್ಟ್ ಮಾಡಿರ್ತಕ್ಕಂಥದ್ದು. ಅದರಲ್ಲಿ ಅಪ್ರಾಪ್ತ ಯುವಕ ಕೂಡ ಇದ್ದಾನೆ. ಹಾಗಾಗಿ ಕಡೆ ಬಜಾರ್ SCP ಆದಂಥ ಶೇಖರಪ್ಪ ನೇತೃತ್ವದ ತಂಡ ಏನಿದೆ, ಈ ಒಂದು ಕೊಲೆ ಪ್ರಕರಣದಲ್ಲಿ ಯಾವುದೇ ರೀತಿಯ ಸುಳಿವು ಇರಲಿಲ್ಲ. ಆ ಪ್ರಕರಣದಲ್ಲಿ ಕೇವಲ 15,000 ರೂಪಾಯಿ ಕೈ ಸಾಲದ ವಿಚಾರವಾಗಿ ನಡೆದಂಥ ಗಲಾಟೆ ಏನಿದೆ, ಗಲಾಟೆ ಕೊಲೆ. ಓಕೆ, ಧನ್ಯವಾದಗಳು ಶ್ರೀಧರ್ ನಿಮ್ಮೆಲ್ಲ ಮಾಹಿತಿಗೆ.